ಜಯರಾಜ್ ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ. ಇನ್ನ 23,000 ಎಕರೆ ಡ್ರಿಪ್ ಇರಿಗೇಷನ್ ಇಂದ ವಂಚಿತ ಆಗಿದೆ ಅಂತಕ್ಕಂಥ ಮಾತನ್ನ. 48,000 ಎಕರೆ ಇದೆ, 25,000 ಆಗಿದೆ, 23,000 ಆಗಿಲ್ಲ. ಅದಾಗಬಹುದಾ, ನಿರೀಕ್ಷೆ ಇಟ್ಕೋಬಹುದಾ ಅಂತಕ್ಕಂಥ ಮಾತನ್ನ ನನಗ್ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆದ್ರೆ ಈಗಿನ ಶಾಸಕರು ಪಾಪ ಅವರ ಕನಸಿನ ಕೂಸಿದು ಈ ಪುರಿಗಾಲಿ ಲಿಫ್ಟ್ ಇರಿಗೇಷನ್ ಕನಸು ಪ್ರಾರಂಭ ಆಗಿದ್ದು ಸೋಮಶೇಖರ್ ಕಾಲದಿಂದ. ಸೋಮಶೇಖರ್ ಕನಸಿದ್ದು ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಡಾಕ್ಯುಮೆಂಟ್ ಇದೆ. ಅವ್ರ ಕನಸು ಪ್ರಾರಂಭ ಆಗಿದ್ದು ಇವತ್ತು ಸಾಕಾರ ಆಗ್ತಿದೆ. ಯಾವ್ದೋ ಒಂದು ಕಾಲದಲ್ಲಿ ಅವ್ರ ಅಧಿಕಾರ ಇಲ್ಲ, ಇದು ಅಧಿಕಾರಕ್ಕೆ ಬಂದಿರೋ ಸಾಕಾರ ಮಾಡ್ತಾ ಇದೆ. ನರೇಂದ್ರ ಸ್ವಾಮಿ ಅವರು ಬಂದಾಗ ಸ್ಯಾಂಕ್ಷನ್ ಮಾಡಿಸಿದ್ರು, ಒಂದು ಪಿಲ್ಲರ್ ಇಲ್ಲ, ಹೋದ್ರು. ನಾನೇ ಎಲ್ಲ ಮಾಡಿಸಿದ್ದು, 400 ಕೋಟಿ ಹಣ ಕೊಡಿಸಿ ಕುಮಾರಸ್ವಾಮಿ ಕಡೆಯಿಂದ ನಾನೇ ಪಂಪ್ ಹೌಸ್ ಕಟ್ಟಿ ನಿಂತ್ಕೊಂಡು ಉದ್ಘಾಟನೆ ಮಾಡ್ಬೇಕು ಅಂತ ಚಾಲೆಂಜ್ ತಗೊಂಡು ಮಾಡಿದವ್ರು ನಾನು. ನನ್ನ ಕಾಲದಲ್ಲೂ ಆಯ್ತು. ನಿಮ್ ಕಾಲದಲ್ಲಿ ಆಯ್ತು? ನೀವು ಮಂಜೂರು ಮಾಡ್ತೀನಿ, ಇಲ್ಲ ಕಟ್ಟಡ ಕಟ್ಟಿಸ್ದೆ, ನೀವು ಪೈಪ್ ಲೈನ್ ಹಾಕಿಸ್ದೆ. ಅದ್ರಲ್ಲೇನಿದೆ? ನೀನು ಸಾರ್ವಜನಿಕರ ದುಡ್ಡು ಸರ್ಕಾರದ್ದು, ನಾನು ಸಾರ್ವಜನಿಕರ ದುಡ್ಡು ಸರ್ಕಾರದ್ದು. ನಾವೇ ಮಾಡಿದ್ದಲ್ಲ ಅಲ್ವಾ? ಕೇಳಿದ್ರು 23,000 ಎಕರೆಗೆ ವಂಚಿತ ಆಗಿರೋದಕ್ಕೆ ನಿಮ್ಮ ಏನು ಮುಂದಿನ ಸರ್ಕಾರ ಅಥವಾ ಕುಮಾರಸ್ವಾಮಿ ಏನಾದ್ರು ವ್ಯವಸ್ಥೆ ಮಾಡಿಸ್ತೀರಾ ಅಂತ ಬಿಜಿಪುರ ಹೋಬಳಿ ಜನರಿಗೆ ಪುರಿಗಾಲಿ ಏತ ನೀರಾವರಿದು ಎಲ್ಲರಿಗೂ ಕೂಡ ಅನುಕೂಲ ಆಗ್ಬೇಕು. ಎಲ್ಲ ರೈತರು ಇಲ್ಲಿ ತಾರತಮ್ಯ ಮಾಡೋದು ಬೇಡ. ಏನು ಜಯರಾಜ್ ಅವರು ಹೇಳಿದ್ದಾರೆ, ಹಂಗೆ 23,000 ಉಳಿದ ಭಾಗ ಎಕರೆ ಜಮೀನ್ಗೆ ಅವ್ರಿಗೆ ನೀರಾವರಿ ಸೌಲಭ್ಯವನ್ನ ಇದೇ ತರ ಈಗೇನು 25,000 ಮಾಡಿದ್ದೀರಾ ಅದೇ ರೀತಿ ನೀವು ಮಾಡ್ಬೇಕು ಅಂತೇಳಿ ನಾನು ಈ ನೀರಾವರಿ ಇಲಾಖೆಯನ್ನ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ. ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಶಾಸಕರೇ, 23,000 ಎಕರೆ ಉಳಿದಿದ್ದಕ್ಕೆ 25,000 ಕೊಡ್ಲಿಲ್ಲ ಅಂದ್ರೆ ನನ್ನ ಹೋರಾಟ ಮುಂದಿನ ದಿನಗಳಲ್ಲಿ 23,000 ಎಕರೆ ರೈತರು ವಂಚಿತರಾಗವರಲ್ಲ ಅವ್ರ ಪರವಾಗಿ ನನ್ನ ಹೋರಾಟ ಬಿಜೆಪುರದಲ್ಲಿ ಪ್ರಾರಂಭ ಆಗುತ್ತೆ. ಸರ್, ಆಮೇಲೆ ಈಗ ನೀವು ಸರ್ಕಾರದ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಸರ್ಕಾರ ಇದೆಯಾ ನಮ್ಮ ಜಿಲ್ಲೆಯಲ್ಲಿ? ಎಲ್ಲಿ ಸರ್ಕಾರ ಸಪರೇಟ್ ಇರ್ಬೇಕು ಜಿಲ್ಲೆಯಲ್ಲಿ? ಇದು ಪ್ರಶ್ನೆ ಪೂರ್ತಿ DC ಅಂದ್ರೆ ಸರ್ಕಾರ, ತಹಸೀಲ್ದಾರ್ ಅಂದ್ರೆ ನಮ್ಮ ಸರ್ಕಾರ. ಅವರ ಆದೇಶ ಆಗಿದ್ರು ಯಾರು ಜಮೀನು ಅಲ್ಲದೆ ಇದ್ರು ದೇವಸ್ಥಾನದ ಯೋಜನೆ ಇದೇ ಮಾಡ್ತಿದ್ದಾರೆ, ಆದೇಶ ಮಾಡ್ತಿದ್ದಾರೆ. ದೇವಸ್ಥಾನದ ಹೆಸರಿಗೆ ಕಾನೂನು ತಿಳಿಸ್ತಿದ್ರೆ ಎಲ್ಲ ಮಾಡಿ ಆದ್ರೂ ಅವರು ಉಳ್ಕೊಂಡಿದ್ದಾರೆ, ಉಳ್ತಾ ಇದ್ದಾರೆ. ನಮ್ದೇ ಅಂತ ಹೇಳ್ತಾರೆ, ನೋಟಿಸ್ ಎಲ್ಲ ಅವರೇ ನಮ್ದು ಅಂತ ಹೇಳ್ತಾರೆ. ಅದೇ ಸರ್ಕಾರ ಇಲ್ಲೇ ಒಬ್ಬರ ಇದು ಮಳವಳ್ಳಿನಲ್ಲಿ ಹೇಳ್ತೀನಿ, ಮಳವಳ್ಳಿನಲ್ಲಿ ಅಂಬೇಡ್ಕರ್ ಸಂವಿಧಾನ ಇಲ್ಲ. ಇಲ್ಲಿರೋ ಸಂವಿಧಾನ ಕಾಂಗ್ರೆಸ್ ಸಂವಿಧಾನ, ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ ಆಡಳಿತ ನಡೆಸ್ತಾವ್ರ ಶಾಸಕರು, ಅವ್ರ ಕಾನೂನೇ ನಡೀತಾ ಇರ್ಲಿ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಪುರಸಭೆ ಮಾತಿನ ಪ್ರಕಾರ ನಾವು ಒಡಂಬಡಿಕೆ ಇದ್ವಿ, ಬಿಜೆಪಿ ಅವ್ರಿಗೂ JDS ಅವ್ರಿಗೆ ಇಂಡಿಪೆಂಡೆಂಟ್ ಅವ್ರಿಗೆ ಒಪ್ಪಂದ ಆಗಿತ್ತು. ನಾವು ಒಪ್ಪಂದ ಆಗಿತ್ತು 6 ತಿಂಗಳು ಇಂಡಿಪೆಂಡೆಂಟ್ ಅವ್ರು ಕೊಟ್ಟು 6 ತಿಂಗಳು JDS ಅವ್ರು ಕೊಡ್ಬೇಕು ಅಂತ ಮಾತುಕತೆ ಆಗಿತ್ತು. ಅವ್ರು ರಾಜೀನಾಮೆ ಕೊಟ್ಟರು, 10 ದಿನಕ್ಕೆ ಅಕ್ಸೆಪ್ಟ್ ಆಯ್ತದ. ಅಕ್ಸೆಪ್ಟ್ ಆಗಿರೋದನ್ನ ಇವ್ರು ರೆಕಮೆಂಡ್ ಮಾಡಿ, ಇವರೇ ಇನ್ವಾಲ್ವ್ ಆಗಿ ಶಾಸಕರೇ 12ನೇ ದಿನಕ್ಕೆ ಅವನು ರಜೆ ಕೊಟ್ಟು ವಾಪಸ್ ತಗೊಳಂಗ್ ಮಾಡಿ, 15ನೇ ದಿನಕ್ಕೆ ಹೋಟೆಲ್ ಮಾಡ್ದಂಗ್ ಮಾಡಿ, ಇವತ್ತು 10 ದಿನಕ್ಕೆ ಅಕ್ಸೆಪ್ಟ್ ಆಗಿದ್ದ ರಾಜೀನಾಮೆನ ಕಾನೂನು ಉಲ್ಲಂಘನೆ ಮಾಡಿ 15ನೇ ದಿನಕ್ಕೆ ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ. ನೋಡಿ ಎಂತ ಕಾನೂನು, ಅವ್ರದ ಕಾನೂನು ಇಲ್ಲಿ. ಇಂಥ ಘೋರ ಅನ್ಯಾಯಕ್ಕೆ, ಮೋಸಕ್ಕೆ ಕಾರಣ ಈ ಕ್ಷೇತ್ರದ ಶಾಸಕರು. ನೇರವಾಗಿ ಹೇಳ್ತಾ, ನಾನೇನು ಹಿಂದೆ ಮುಂದೆ ಹೇಳ್ತಾ ಇಲ್ಲ. ಇವತ್ತೇನಾದ್ರೂ JDSಗೆ ಅಧಿಕಾರ ವಂಚಿತ ಆಗಿದೆ ಅಂದ್ರೆ ಅವರ ಕುಮ್ಮಕ್ಕನಿಂದ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಅವ್ರ ತಾಕತ್ತಿಲ್ಲ ಆಗಕ್ಕೆ. ಅವ್ರ ಪಾರ್ಟಿ ಗೆದ್ದಿರೋದು ಬರೀ 5 ಸೀಟು. ಮಳವಳ್ಳಿ ಪಟ್ಟಣದಲ್ಲಿ ಬರೀ 5 ಸೀಟು. ನಮ್ಮವರು 9 ಜನ ಗೆದ್ದಿದ್ವಿ, 2 ಅವರೇ ಹೈಜಾಕ್ ಮಾಡಿದ್ದಾರೆ. ಹೈಜಾಕ್ ಇನ್ನೂ ಅವ್ರಿಗೂ ನಾಚಿಕೆ ಮಾನ ಮರ್ಯಾದೆಯಿಂದ ಇನ್ನೂ ರಾಜೀನಾಮೆ ಕೊಡದೇನೆ ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷರು
ಕಾಂಗ್ರೆಸ್ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವ್ರ ಮನೆಯವರು JDS ನ ಸಭಾ ಸದಸ್ಯರು ಶ್ರೀಮತಿ ಇಂದ್ರಮ್ಮನವರು 20ನೇ ವಾರ್ಡ್ನ ಇಂದ್ರಮ್ಮನವರು ಶ್ರೀಮತಿ ಅವರು ನಮ್ ಸಿಂಬಲ್ ತಾಕತ್ತಿದ್ರೆ ನಿಮ್ಗೇನೋ ರಕ್ತಕ್ಕೆ ಇದ್ರೆ ಸ್ವಾಭಿಮಾನ ಇದ್ರೆ ನೀವು ಹೋಗ್ತೀನೇ ರಾಜೀನಾಮೆ ಬಿಸಾಕ್ಬೇಕಾಗಿತ್ತು ಈ ಪಾರ್ಟಿಗೆ. ನೀವು ಅದೇಂಗ್ರಿ ನೀವು ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷರಾಗಿದ್ದು ಮುಂದುವರಿತಾ ಇದ್ದೀರಿ. ನೀವು ನಿಮ್ಗೇನು ಅನ್ನಿಸ್ತಾ ಇಲ್ಲ? ಯಾರೋ 3ನೇ ವಾರ್ಡ್ ಬಿಸಾಕ್ಬೇಕಾಗಿತ್ತು ರಾಜೀನಾಮೆ. ತಗೊಳ್ರಿ ನಿಮ್ ರಾಜೀನಾಮೆ, JDS ಅವ್ರನ್ನ ನಿಮ್ ಚಿಹ್ನೆಯಲ್ಲಿ ಗೆದ್ದಿದ್ದೀನಿ, ನಿಮ್ ಋಣ ಬೇಡ ಅಂತ ಬಿಸಾಕ್ಬೇಕಾಯ್ತು. ನಿಮಗ್ ತಾಕತ್ತಿದ್ರೆ, ಮಾನ ಮರ್ಯಾದೆ ಗೌರವ ಇದ್ದಿದ್ರೆ, ನಿಮಗ್ ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ, ಗೌರವ ಇಲ್ಲ, ಗಂಟೆ ಇಲ್ಲ. ನೀ ಪುರಸಭಾ ಅಧ್ಯಕ್ಷ, ನೀನ್ ಆಡಿದ ಮಾತ್ರ ನಡ್ಕತಾ ಇಲ್ಲ. ನೀನು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ವಾಮಮಾರ್ಗವನ್ನ ಹಿಡಿದು ಹೋಗ್ತಾ ಇದೀಯಾ. ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡ್ತಿದ್ಯಾ, ಮೋಸ ಮಾಡ್ತಾ ಇದೀಯಾ. ಮುಂದಿನ ದಿನಗಳಲ್ಲಿ ನೀನು ಇವತ್ತೇನ್ ನಡೆಸ್ತಾ ಇದೆಯಾ ಅಧಿಕಾರ, ಜನ ನಿನ್ಗೆ ತಕ್ಕ ಶಾಸ್ತಿ ಕಲಿಸ್ತಾರೆ. ಇವತ್ತು ಹೇಳ್ತಾ ಇದ್ದೀನಿ, ನಾನು ಇವತ್ತುವರೆಗೂ ಮಾತನಾಡಿರ್ಲಿಲ್ಲ. ನೀವು ಮಾಡಿರ್ತಕ್ಕಂಥ ಮೋಸ ಜನ ಇವತ್ತು ನೋಡ್ತಾ ಇದ್ದಾರೆ ಪಟ್ಟಣದಲ್ಲಿ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಸರ್, ಕುಂದೂರು ಬೆಟ್ಟದ ತಪ್ಪಲಲ್ಲಿ ಸರ್ ಅರಣ್ಯ ಭೂಮಿ ಒಂದು 7 ಎಕರೆ ಇದೆ ಸರ್. ಮತ್ತೆ ಗೋಮಾಳ ಇದೆ ಸರ್. ಅಲ್ಲಿ ಕೇರಳದಿಂದ ಮುಸಲ್ಮಾನರು ಬಂದು ಶುಂಠಿ ಬೆಳೆ ಬೆಳೀತಾ ಇದ್ದಾರೆ. RTC ನೋಡಿದ್ರೆ ಅಲ್ಲಿ ಯಾವುದೇ ಬೆಳೆ ಹಾಕಿಲ್ಲ ಅಂತ ತೋರಿಸುತ್ತೆ RTC ನೋಡಿದ್ರೆ. ಆದ್ರೆ ಆ ಸ್ಥಳಕ್ಕೆ ಹೋಗಿ ನಾನೇ ಪರಿಶೀಲನೆ ಮಾಡಿದ್ದೀನಿ. ಸುಮಾರು ಅರಣ್ಯ ಭೂಮಿ ಒಂದು 50 ಎಕರೆಯಷ್ಟು ಭೂಮಿಗೆ ಶುಂಠಿ ಬೆಳೆ ಹಾಕಿದ್ದಾರೆ ಸರ್. ನನ್ನ ಹತ್ರ ವಿಡಿಯೋ ಇದೆ, ಮತ್ತೆ GPS ಲೊಕೇಶನ್ ಫೋಟೋ ಎಲ್ಲ ಕೂಡ ತೆಗೆದಿದ್ದೀನಿ. ಇದ್ರ ಬಗ್ಗೆ ಸರ್ ತಾಲೂಕು ಆಡಳಿತ ಅವ್ರ ಗಮನಕ್ಕೆ ಬಂದ್ರು ಕೂಡ ಯಾರು ಆ ಕಡೆ ಹೋಗಿ ತಲೆ ಹಾಕಿ ಬಂದಿಲ್ಲ ಸರ್. ಈಗ ನೀವು ಬೆಳಕು ಚೆಲ್ಲಿದ್ದೀರಿ, ಮಾಧ್ಯಮದ ಮಿತ್ರರು ಏನ್ ಹೇಳ್ಬೇಕು ಇದು ಅನ್ಯಾಯದ ಬಗ್ಗೆ ಅವಾಗ ಬೆಳಕು ಚೆಲ್ತಾ ಇರ್ತೀವಿ. ಆದ್ರೆ ಅದನ್ನ ನಿಭಾಯಿಸೋರು ಯಾರು? ಈ ತಾಲೂಕು ಆಡಳಿತ, ಶಾಸಕರ ನೇತೃತ್ವದಲ್ಲಿ ಈ ಸರ್ಕಾರ ಮಾಡಬೇಕು. ಆದ್ರೆ ಅವರೇ ಕಾನೂನನ್ನ ಪಾಲನೆ ಮಾಡ್ತಾ ಇಲ್ವಲ್ಲ. ಯಾರೋ ಬೆಳ್ಕೊಂಡು ಹೋಗ್ತಿದಾರ, ಯಾರೋ ಹೊಡ್ಕೊಂಡು ಹೋಗ್ತಿದಾರೆ, ಹೊಡ್ಕೊಂಡು ಹೋಗ್ಲಿ ಬಿಡು, ಬೆಳ್ಕೊಂಡು ಹೋಗ್ಲಿ ಬಿಡು ಅಂತಕ್ಕಂಥದ್ದು ಅವರು ಮನುವ ಧರ್ಮ. ಅವ್ರಿಗೇನು ಅಂದ್ರೆ ಅವ್ರದ್ದು ಅಧಿಕಾರ ಇದೆ, ನಂದು ನಡಿಬೇಕು ತಾಲೂಕು ಅಷ್ಟೇ. ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲ. ಅದ್ರ ಬಗ್ಗೆ ಯಾವ್ದ್ರಲ್ಲಿ ಬೆಳೆನಲ್ಲ ಅದ್ ನನಗ್ ಗೊತ್ತಿಲ್ಲ, ಅದ್ ನಾನೆಲ್ಲ ಹೇಳಕ್ಕಾಗಲ್ಲ. ಯಾಕೆಂದ್ರೆ ರೈತರು ಬೆಳೆನಲ್ಲಿ ಕಮಿಷನ್ ಇದೆ ಅಂತ ನಾವ್ ಹೆಂಗ್ ಹೇಳೋಣ. ಬಟ್ ಅದು ಯಾರು ಅವ್ರ ಪಿತೂರಿ ಇರಬೇಕು. ಅವ್ರು ಇಲ್ಲ ಧೈರ್ಯವಾಗಿ ಕೇರಳದವ್ರು ಬಂದು ಅಲ್ಲಿ ಶುಂಠಿ ಬೆಳಿತಾರೆ ಅಂದ್ರೆ ಯಾರ್ದೋ ಅವ್ರದ್ದು ಪಿತೂರಿ ಇದೆ. ಮತ್ತೆ ಸರ್, ಒಬ್ಬ ನಕಲಿ ದೇವಮಾನವ 14 ಎಕರೆಗೆ ಒಂದು ದೇವಸ್ಥಾನ ಜಮೀನಿಗೆ ತಂತಿ ಬೇರೆ ಸುತ್ತಿದ್ದಾನೆ. 14 ಎಕರೆಗೆ ತಂತಿ ಬೇರೆ ಹಾಕೊಂಡಿದ್ದಾನೆ ರಾಜಾರೋಷವಾಗಿ. ಸರ್ಕಾರಿ ಜಾಗ ಸರ್, ಅದು ದೇವಸ್ಥಾನದ ಜಾಗ. ದೇವಸ್ಥಾನ ಕುಂದೂರು ಬೆಟ್ಟದ ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಜಾಗ ಅದು. ಆ 14 ಎಕರೆಗೆ ರಾಜಾರೋಷವಾಗಿ ತಂತಿ ಬೇಲಿ ಸುತ್ತಿದ್ದಾನೆ. ಮಳವಳ್ಳಿ ತಾಲೂಕಿನಲ್ಲಿ ಯಾರೊಬ್ರು ಕೂಡ ಆ ಒಂದು ದರ್ಪ ಪ್ರದರ್ಶನ ಮಾಡಿಲ್ಲ. ಈಗ ಬೆಳೆ ಬೆಳ್ಕೋತಾರೆ, ಏನೋ ತಿನ್ಕೋತಾರೆ, ಅದು ಎಲ್ಲರೂ ಮಾಡ್ತಾರೆ. ಆದ್ರೆ ನಂದೇ ಜಮೀನು ಅಂತ ತಂತಿ ಬೇಲಿ ಹಾಕೊಂಡಿದ್ದಾರೆ. ಅದನ್ನ ಈ ತಾಲೂಕು ಆಡಳಿತ ನಡೆಸ್ತಾ ಇರ್ತಕ್ಕಂಥ ತಹಸೀಲ್ದಾರ್ ಅವರು ಈಗ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಅವರು ಅದ್ರ ಜವಾಬ್ದಾರಿ ತಗೊಂಡು ಸರ್ಕಾರಿ ಆಸ್ತಿಗಳನ್ನ ರಕ್ಷಣೆ ಮಾಡ್ಬೇಕಾಗಿರೋರು ಅಧಿಕಾರಿಗಳು. ಅದು ಅವ್ರಿಗೆ ಮಾಹಿತಿ ಇಲ್ಲದೇ ಇದ್ರು ಕೂಡ ಮಾಧ್ಯಮದ ಸ್ನೇಹಿತರಿಂದ ಹೋಗ್ತದಲ್ಲ ಮಾಹಿತಿ, ಅದೇ ಮಾಹಿತಿ ಅದನ್ನ ಆಧರಿಸಿ ಅವರು ಆ ಜವಾಬ್ದಾರಿ ತಗೊಂಡು ಸರ್ಕಾರದ ಆಸ್ತಿಯನ್ನ ರಕ್ಷಣೆ ಮಾಡಬೇಕು. ಮಾಹಿತಿ ಇದೆ ಸರ್, ಅವ್ರು ಆಲೋಚನೆ ಮಾಡಿದ್ದಾರೆ. ಕಾನೂನು ಕ್ರಮ ತಗೊಳಕ್ಕೆ ನಾವು ಈ ಮಾಧ್ಯಮದ ಮುಖಾಂತರ ಡಿಸಿಗೆ ಮತ್ತು ತಹಸೀಲ್ದಾರ್ಗೆ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ಇನ್ನೊಂದು ಯಾವ್ದೋ ಒಂದು ಖಾಸಗಿ ಚಾನೆಲ್ ನಲ್ಲಿ ನಾನು ನೋಡಿದೆ, ಹಲ್ಗೂರ್ನಲ್ಲಿ ಲಿಫ್ಟ್ ಇರಿಗೇಷನ್ಗಳೆಲ್ಲ ನಾನೇ ಮಾಡಿದ್ದೆ. ನಿಟ್ಟೂರು ಲಿಫ್ಟ್ ಇರಿಗೇಷನ್, ಮಡಳಿ ಲಿಫ್ಟ್ ಇರಿಗೇಷನ್, ಬ್ಯಾಡಳ್ಳಿ ಲಿಫ್ಟ್ ಇರಿಗೇಷನ್ ಅಂತಕ್ಕಂಥ ಮಾತನ್ನ ಶಾಸಕರು ಹೇಳಿದ್ದಾರೆ. ದಯಮಾಡಿ ಸುಳ್ಳು ಹೇಳೋದನ್ನ ಬಿಡಿ. ನಿಟ್ಟೂರು ಲಿಫ್ಟ್ ಇರಿಗೇಷನ್ ಶುರು ಮಾಡಿದ್ದು ಸೋಮಶೇಖರ್, ಅದನ್ನು ಪೂರ್ಣ ಮಾಡಿ ಕೆಳಗೆ ನೀರು ತಂದಿದ್ದು ಡಾಕ್ಟರ್ ಅನ್ನದಾನಿ. ನಿಮ್ಗೆ ರೆಕಾರ್ಡ್ ಬೇಕಾ? ಉದ್ಘಾಟನೆ ಮಾಡಿರೋದು ಬೇಕಾ? ದುಡ್ಡು ಕೊಡ್ಸಿರೋದು ಬೇಕಾ? ಕುಮಾರಸ್ವಾಮಿ ಅವ್ರ ಕೈಲಿ ರೈತರನ್ನ ರಿಕ್ವೆಸ್ಟ್ ಮಾಡಿರೋದು, ಅವರ ಚಾನಲ್ ಮಾಡಿರೋದು ಬೇಕಾ? ಮಾಡಿರೋ ನಾವಿದ್ದೀವಿ, ಇಬ್ರು. ನಿಮ್ದೇನ್ರಿ ಇದೆ ಕಾಂಟ್ರಿಬ್ಯೂಷನ್?
ಇವರು ಸಿಂಸಾ ನದಿಯಿಂದ 16 ಕೆರೆ ತುಂಬಸಕ್ಕೆ 100 ಕೋಟಿ ಪ್ರಾಜೆಕ್ಟ್ ಇವರು ಶಿವಕುಮಾರ್ ತಗೊಂಡೋಗ್ತಾರೆ. 4 ಕೆರೆ ಹೋಗೋ ರೋಡಲ್ಲಿ ಅಲ್ಪೂರ್ ಕೆರೆ, ಭೀಮನಳ್ಳಿ ಕೆರೆ ನೀರು ತುಂಬಸಕ್ಕೆ ನಿಮ್ ಕೈಲಿ ಯೋಗ್ಯತೆ ಇಲ್ಲ. ಈ ಲಿಫ್ಟ್ ಎಲ್ಲ ನಾನೇ ಮಾಡಿದ್ದೀನಿ. ಮೊದಲೇ ಲಿಫ್ಟ್ಗೆ ಶುರು ಮಾಡಿದವರು ಸೋಮಶಂಕರ್, ಪೂರ್ತಿ ಮಾಡಿದವ್ರು ನಾನು. ಮೊನ್ನೆ ಪೂರ್ತಿ ಲಿಫ್ಟ್ ಇರಿಗೇಷನ್ ಮಾಡ್ತಿರೋದು ಬ್ಯಾಡಳ್ಳಿ ಲಿಫ್ಟ್ ಇರಿಗೇಷನ್ ಕೆರೆ ತುಂಬಿಸೋದು ನಾವು ಮಾಡ್ತಿರೋದು 9 ಕೋಟಿ 8.5-9 ಕೋಟಿ ವೆಚ್ಚದಲ್ಲಿ ನಾನೇ ಶಾಸಕನಾದರೆ ಸ್ಯಾಂಕ್ಷನ್ ಮಾಡಿ ನಾವು ಮಾಡಿದ್ವಿ. ಏನ್ ನಿಮ್ದೇನಿದೆ ಲಿಫ್ಟ್ ಇರಿಗೇಷನ್ ಅಲ್ಲಿ? ಇದು ಅಲ್ಬುರ್ಗೆ ಏನ್ ನೀರಾವರಿ ಮಾಡಿದ್ರಿ? ಸುಮ್ನೆ ಯಾಕೆ ಹೇಳ್ತೀರಾ? 2019ರಲ್ಲಿ ಕುಮಾರಸ್ವಾಮಿ ಅವರ ಇದರಲ್ಲಿ ಬಜೆಟ್ ಅಲ್ಲಿ 200 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಲಿಫ್ಟ್ ಇದಕ್ಕೆ ಡ್ರಿಪ್ ಇರಿಗೇಷನ್ಗೆ. ಅದೇನೂ ಬೇಡ, ರೈತರ ಕೆರೆಗಳು ತುಂಬಿಸಕ್ ಒಂದು ಪ್ರಾಜೆಕ್ಟ್ ಮಾಡಿಸಿ. ಅಲ್ಪೂರು ಬರಡು ಭೂಮಿ ಎಷ್ಟು ಕೆರೆಗಳವೆ? 110 ಕೆರೆ ಇದೆ, ಸಣ್ಣ ಪುಟ್ಟ ಕೆರೆ. ನಾವು ಲೆಕ್ಕ ಹಾಕ್ತಿದೀವಿ, ಅದನ್ನ ಸ್ಟಾಟಿಸ್ಟಿಕ್ಸ್ ಇದೆ. 110 ಕೆರೆಗಳಿಗೂ ನೀರು ತುಂಬಿಸಪ್ಪ ಪುಣ್ಯಾತ್ಮ, ಸಾಕು ಮಾಡು. ನೀನ್ MLA ಆಗಿದೆಯಾ, ನಿನ್ ಪವರ್ ಇದೆ, ಯಾವ್ದೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿದೆ, ಎಲ್ಲ ಆರ್ಥಿಕವಾಗಿ ಚೆನ್ನಾಗಿ ಸಮೃದ್ಧಿ ನಡೀತಾ ಇದೆ. ನೀ ದುಡ್ಡು ಹಾಕಿ ಮಾಡ್ಸಪ್ಪ ಪುಣ್ಯಾತ್ಮ, ನಮ್ಗೆ ಸಂತೋಷ. ನೀವ್ ಮಾಡ್ಸು. ಈಗ ಈ ಪೂರಿಗಾಲಿ ಲಿಫ್ಟ್ ಇರಿಗೇಷನ್ ಸಕ್ಸಸ್ ಮಾಡು, ನಮ್ಗೆ ಸಂತೋಷ. ರೈತರು ಬದುಕಲಿ. ಅಲ್ಪೂರ್ಗೂ ಕೆರೆ ತುಂಬಿಸು. ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಅದೇನೋ ಡ್ರೈ ಫ್ರೂಟ್ ಬೆಳೆಸ್ತೀನಿ ಅಂತ ಹೇಳಿದ್ರಲ್ಲಪ್ಪ, ಅಲ್ಪೂರಲ್ಲಿ ಎಲ್ಲ ಒಂದು ಗಿಡನೂ ಕಾಣ್ತಾ ಇಲ್ಲ. ಡ್ರೈ ಫ್ರೂಟ್, ದ್ರಾಕ್ಷಿ, ಗೋಡಂಬಿ, ಪಿಷ್ಟ ಬೆಳೆಸ್ತೀನಿ ಅಂತಿದ್ದಲ್ಲಪ್ಪ, ಎಲ್ಲಪ್ಪ? ಯಾವ ಡ್ರಿಪ್ಪು ಇಲ್ಲ, ಯಾವ ಪಿಷ್ಟನೂ ಇಲ್ಲ, ಯಾವ ಗೋಡಂಬಿ ಇಲ್ಲ, ಏನು